ನಟ ದರ್ಶನ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ತಿದ್ದು ತನಿಖಾಧಿಕಾರಿಗಳ ಕೈ ಸೇರಿದೆಯಂತೆ ಸಿಎಸ್ಎಫ್ಎಲ್ ರಿಪೋರ್ಟ್. ಖಾಕಿ ಕೈ ಸೇರಿದೆ ಸಿಎಫ್ಎಸ್ಎಲ್ ರಿಪೋರ್ಟ್. ದರ್ಶನ್ಗೆ ಮತ್ತೊಂದು ಕಂಟಕ ಫಿಕ್ಸ್. ನಟ ದರ್ಶನ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ತಿದ್ದು ತನಿಖಾಧಿಕಾರಿಗಳ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ಖಾಕಿ ಕೈ ಸೇರಿದೆ ಸಿಎಸ್ಎಫ್ಎಲ್ ರಿಪೋರ್ಟ್. ಅದರಲ್ಲಿ ಏನಿದೆ ಹಾಗಾದ್ರೆ? ಕಂಟಕ ಆಗುವಂಥದ್ದು ಏನು ತನಿಖೆಯ ವೇಳೆ ಹೊರಬಂತು? ದರ್ಶನ್ಗದ್ ಹೆಂಗೆ ಟಫ್ ಆಗುತ್ತೆ ಕೇಸ್ಗೆ? ಏನ್ ಸಿಕ್ಕಿರಬಹುದು ಹಾಗಾದ್ರೆ ಸಿಎಸ್ಎಫ್ಎಲ್ ರಿಪೋರ್ಟ್ ಇಂದ? ಖಾಕಿಯ ಕೈ ಸೇರಿದೆ ಸಿಎಸ್ಎಫ್ಎಲ್ ರಿಪೋರ್ಟ್. ಅದರಲ್ಲಿರೋದಾದ್ರೂ ಏನು ಹಾಗಾದ್ರೆ? ತನಿಖಾಧಿಕಾರಿಗಳ ಕೈ ಸೇರಿದೆ. ಸಿಡಿಆರ್ ಅನಾಲಿಸಿಸ್ ನಲ್ಲಿ ಆರೋಪಿಗಳು ಮಾತಾಡಿರೋದು ಕನ್ಫರ್ಮ್ ಆಗಿದೆಯಂತೆ. 17 ಆರೋಪಿಗಳು ಪರಸ್ಪರ ಮಾತನಾಡಿರೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಪದೇ ಪದೇ ಒಬ್ರಿಗೊಬ್ರು ಕರೆ ಮಾಡಿರೋದು ದೃಢ. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಆರೋಪಿಗಳ ಮೊಬೈಲ್ ನಲ್ಲಿ ಚಾಟಿಂಗ್, ಎಂಟರ್, ಎಕ್ಸ್ಚೇಂಜ್ ಎಲ್ಲವೂ ಇದೆಯಂತೆ. ಎಲ್ಲ ಚಾಟಿಂಗ್ ಗಳ ಮಿರರ್ ಇಮೇಜ್ ನ ಕಾರ್ಯವರದಿಗೆ ಮುಂದಾಗಿದ್ದು ವಾಟ್ಸ್ಆಪ್ ಚಾಟು, ಸಿಸಿಟಿವಿ ದೃಶ್ಯಾವಳಿಗಳು ಕೇಸ್ಗೆ ಪ್ರಮುಖ ಸಾಕ್ಷಿ ಆಗುತ್ತಂತೆ. ತನಿಖೆ ವೇಳೆ ಸಿಕ್ಕಿರುವಂತಹ ಎಲ್ಲ ಸಾಕ್ಷಿಗಳು, ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಎವಿಡೆನ್ಸ್, ಎಲ್ಲ ವಿಚಾರಗಳ ಲೆಕ್ಕಾಚಾರಗಳನ್ನ ಹಾಕಿದಾಗ ರೇಣುಕಾ ಸ್ವಾಮಿಯ ಕೊಲೆ ಆಕಸ್ಮಿಕ ಅಲ್ಲ ಅನ್ನೋದು ತನಿಖಾಧಿಕಾರಿಗಳಿಗೆ ಗೊತ್ತಾಗಿದೆಯಂತೆ. ಇದೇನೋ ವಾರ್ನ್ ಮಾಡಕ್ಕೆ ಕರೆದು ಅದಾದ ನಂತರ ಮಾಡಿರುವಂತಹ ಕೊಲೆ ಅಲ್ಲ ಅನ್ನೋದು ಸಾಬೀತಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಜೊತೆಗೆ ಸಿಎಫ್ಎಸ್ಎಲ್ ರಿಪೋರ್ಟ್, ಟೆಕ್ನಿಕಲ್ ಎವಿಡೆನ್ಸ್, ನಾನ್ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲವೂ ಕೂಡ ಈಗ ಸಿಕ್ಕಿದ್ದು. ವಾಟ್ಸಪ್ ಚಾಟು, ಕಾಲ್ ಹಿಸ್ಟರಿ ಎಲ್ಲ ಸಿಕ್ಕಿದೆಯಂತೆ. ಗಂಟೆಗಟ್ಟಲೆ 17 ಜನ ಒಬ್ರಿಗೊಬ್ರು ಕಾಲ್ ಮಾಡ್ಕೊಂಡಿರೋದು, ಪ್ರತಿಯೊಂದು ಕೂಡ ಸಿಕ್ಕಿರೋದ್ರ ಹಿನ್ನೆಲೆ ಇದಂತೂ ಆಕ್ಸಿಡೆಂಟ್ಲಿ ಆಗಿರೋದಲ್ಲ. ಅಚಾನಕ್ಕಾಗಿ ಏನೋ ಭಯ ಪಡಿಸ್ಬೇಕು, ವಾರ್ನ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಂತೂ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಫ್ಎಸ್ಎಲ್ ನಿಂದ. ವರದಿ ಅಂತೂ ಕೈ ಸೇರಿದ್ದು. ಇದು ದಾಸನಿಗೆ ಮತ್ತಷ್ಟು ಕಂಟಕ ಆಗೋ ಸಾಧ್ಯತೆಗಳಿದೆ. ಈಗಾಗಲೇ ಚಾರ್ಜ್ ಶೀಟ್ಗೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೆನ್ನಲ್ಲೇ ಈಗ ಗೊತ್ತಾಗ್ತಾ ಇರೋ ವಿಚಾರ ಸಿಎಸ್ಎಫ್ಎಲ್ ಇಂದ ಒಬ್ರಿಗೊಬ್ರು ಮಾತಾಡ್ಕೊಂಡಿರೋದು, ಚಾಟ್ ಮಾಡಿರೋದು, ಇನ್ನೂ ಕೂಡ ಕುತೂಹಲಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ. ಇದೆಲ್ಲವೂ ಕೂಡ ದಾಸನಿಗೆ ಕಂಟಕ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ದರ್ಶನ್ ಬಿಡುಗಡೆ ಆಗ್ಲಿ ಅಂತ ಬೇಡ್ಕೊಳ್ಳೋರು ಹೆಚ್ಚು. ಅವರ ಪತ್ನಿಯಿಂದ ಹಿಡಿದು ಎಲ್ಲರೂ ಕೂಡ ದೇವಸ್ಥಾನ ಪೂಜೆ, ಹೋಮ ಹವನಗಳು ಅಂತ ಹೋದ್ರೆ, ಇತ್ತ ತನಿಖಾಧಿಕಾರಿಗಳು ಹೇಗಾದ್ರೂ ಮಾಡಿ ಟಫ್ ಮಾಡಬೇಕು, ಕೇಸ್ನ ಸಿಕ್ಕಾಕಿಸಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಸೊ ಅದರಲ್ಲಿ ಈಗ ಸಿಎಫ್ಎಸ್ಎಲ್ ಸಿಕ್ಕಿದೆ. ಆ ಹಿನ್ನೆಲೆ ಇದೀಗ ತನಿಖೆಗೆ ಮುಂದಾಗ್ತಾರಂತೆ ಪೊಲೀಸರು. ಸೊ ನೋಡೋಣ ಇದು ಮುಂದೆ ಸಿಡಿಆರ್ ಅನಾಲಿಸಿಸ್ ಇವೆಲ್ಲವೂ ಯಾವ ರೀತಿಯಾಗಿ ಕಂಟಕ ಆಗತ್ತೆ, ಏನು ಎತ್ತ ಅನ್ನೋದು. ಇದು ದಾಸರ ಕೇಸ್ಗೆ ಸಿಕ್ಕಿರುವ ಮತ್ತೊಂದು ಟ್ವಿಸ್ಟ್. ಪದೇ ಪದೇ ಒಬ್ರಿಗೊಬ್ರು ಕಾಲ್ ಮಾಡಿರೋದು, 17 ಜನ ಆರೋಪಿಗಳು ಕೂಡ ಚಾಟಿಂಗ್ ಮಾಡಿರೋದು, ಎಂಟರ್ ಎಕ್ಸ್ಚೇಂಜ್ ಆಗಿರೋದು ಎಲ್ಲವೂ ಕೂಡ ಈಗ ಬಯಲಾಗಿದ್ದು ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ.
ಸೊ ನೋಡೋಣ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಏನೆಲ್ಲ ಹೊರಬರುತ್ತೆ ಎತ್ತ ಅನ್ನೋದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಅಂತೂ ಅಚಾನಕ್ ಆಗಿ ಆಕ್ಸಿಡೆಂಟ್ಲಿ ಆಗಿರೋದಲ್ಲ, ಇದು ಬೇಕಂತೆ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಹೇಳಲಾಗ್ತಿತ್ತು. ಈಗ 200ಕ್ಕೂ ಅಧಿಕ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ. ಇದು ಸಾರಥಿಗೆ ಸಂಕಷ್ಟ. ಸೆಕೆಂಡರಿ ಎವಿಡೆನ್ಸ್ಗಳು ಕೂಡ ಸಿಕ್ಕಿದ್ದು. ಮುಂದೆ ದರ್ಶನ್ ಕತೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು.